ಕಡೇ ಹಂತದಲ್ಲಿ ವಿ ಲಾಸ್ಟ್ ದ ಮ್ಯಾಚನ್ನು ಸೋತ್ವಿ. ಬಟ್ ಏನು ಗೊತ್ತಾ, ನಮ್ಮ ಆರ್ ಸಿ ಬಿ ಅವ್ರದ್ದು ಒಂದು ಸಮಸ್ಯೆ ಇದೆ. ಅದು ಏನಪ್ಪ ಅಂದರೆ ಮುಂಚಿಂದನೇ ಏನೋ ಗೆಡ್ದಾಗ ಆಡಿ ಗಬ್ಬಾಗಿ ಆಡಿ ಆಯ್ತು ಇದೊಂದು ಟೀಮ ಬೇಡ ಬಿಡುಗರು. ಐ ಥಿಂಕ್ ವಿರಾಟ್ ಕೊಹ್ಲಿನೇ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ, ಇಷ್ಟು ವರ್ಷ ಆದರೂ ನೀವು ಇನ್ನೂ ಎಲ್ಲೂ ಟೀಮ್ ಚೇಂಜ್ ಮಾಡಿಲ್ಲ, ಯಾಕೆ ಅಂದರೆ ಲಾಯಲ್ಟಿ. ಅಯ್ಯೋ ಯಾವ ಕಾಲಕ್ಕೆ ಬರುತ್ತೋ ನಮಗೆ ಆ ಕಪ್ಪು. ನಿನ್ನೆ ಅಂತೂ ನನಗೊಂಥರ ಮ್ಯಾಚ್ ಫಿಕ್ಸಿಂಗ್ ಅನ್ನೋಷ್ಟು ಬೇಜಾರಾಗೋಯ್ತು. ಮ್ಯಾಕ್ಸ್ವೆಲ್ಲು ಕ್ಯಾಚ್ ಬಿಡೋದ, ಕಪ್ಪು ನಮ್ದೇ ಅಂತ ಹೇಳಕ್ಕೆ ಭಯ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಇಟ್ಸ್ ಅ ಸ್ಯಾಡ್ ಡೇ. ಯಾಕೆ ಅಂತಂದರೆ ನಮ್ಮ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇನ್ನೇನು ಪ್ಲೇ ಆಫ್ ಮುಗೀತು, ಗೆದ್ದು ಬಿಟ್ರು, ಆರ್ನ ಸೋಲಿಸ್ಬಿಟ್ರು, ಮುಂದಕ್ಕೆ ಹೋಗ್ಬಿಟ್ರು, ಏನೇನೇನೇನೇನೋ ಅನ್ಕೊತಾ ಇದ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ. ಕಡೇ ಹಂತದಲ್ಲಿ ವಿ ಲಾಸ್ಟ್ ದ ಮ್ಯಾಚನ್ನು ಸೋತ್ವಿ. ಅನ್ನೋಕ್ಕಿಂತ ಹೆಚ್ಚಾಗಿ ಸೆಮೀಸ್ಗೆ ಫೈನಲ್ಸ್ಗೆ ಹೋಗೋದನ್ನು ತಪ್ಪಿಸ್ಕೊಂಡ್ವಿ. ಸೊ 2024 IPL ಕಪ್ ನಮ್ಮ ಕೈಯಿಂದ ಮಿಸ್ ಆಯಿತು. ಭಾಳ ಬೇಜಾರಿದೆ. ಬಟ್ ಏನು ಗೊತ್ತಾ, ನಮ್ಮ ಆರ್ ಸಿ ಬಿ ಅವ್ರದ್ದು ಒಂದು ಸಮಸ್ಯೆ ಇದೆ. ಅದು ಏನಪ್ಪ ಅಂದರೆ ಮುಂಚಿಂದನೇ ಏನೋ ಗೆಡ್ದಾಗ ಆಡಿ ಗಬ್ಬಾಗಿ ಆಡಿ ಆಯ್ತು ಇದೊಂದು ಟೀಮ ಬೇಡ ಬಿಡುಗರು ಅನ್ನೋ ಥರ ಮಾಡೋದಕ್ಕೆ ಅವ್ರು ಯಾವತ್ತೂ ಬಿಟ್ಟಿಲ್ಲ. ಪ್ರತಿ ಸಲಿನೂ ಅಷ್ಟೇ, ಇನ್ನೇನು ಹೋಗ್ತಾರೆ, ಇನ್ನೇನು ಮನೆಗೆ ಹೋಗ್ಬಿಡ್ತಾರೆ, ವಾಪಸ್ ಹೋಗ್ಬಿಡ್ತಾರೆ ಅನ್ನೋಷ್ಟೆಲ್ಲ ತಿರ್ಗಾ ಪಟ್ ಅಂತ ಒಳ್ಳೆ ಫೀನಿಕ್ಸ್ ಪಕ್ಷಿ ಥರ ಹಾರಿ ಗೆದ್ದು ಏನೋ ಒಂದು ಹೊಸ ನಿರೀಕ್ಷೆ ಮೂಡಿಸಿ, ಏನೋ ಒಂದು ನಮ್ಮಲ್ಲೊಂದು ಹೊಸ ಚೈತನ್ಯ ಮೂಡಿಸಿ, ಹೊಸ ಆಸೆಗಳನ್ನ ಮೂಡಿಸಿ ಇದೆಲ್ಲ ಮಾಡಾಕ್ಬಿಡ್ತಾರೆ. ಯಾಕೆಂದರೆ ಪ್ಲೇ ಆಫ್ ಮ್ಯಾಚು ನಮ್ಮ ಚೆನ್ನೈ ಮೇಲಿದ್ದಾಗ, CSK ಮೇಲಿದ್ದಾಗ ಲಾಸ್ಟ್ ಮೂಮೆಂಟ್ ಕಡೆ ಬಾಲರ್ಗೂ ಬಾಯಿಗೆ ಬರ್ಸಿದ್ರು ಎಲ್ಲದನ್ನು. ಪಟ್ ಅಂತ ಹೊಡೆದ್ಬಿಟ್ಟು ಇನ್ನೂ ನಮಗೆ ಗೆದ್ದರೂ ಪರವಾಗಿಲ್ಲ ಗುರು, ಬಟ್ ಆ 200 ದಾಟಬಾರ್ದು, ಈ ಥರ ಏನೇನೇನೇನೋ ಇತ್ತು ನಮಗೆ. ಸೊ ಆದಾಗ ಲಾಸ್ಟ್ ಮೂಮೆಂಟಲ್ಲಿ ಗೆದ್ದು ಪ್ಲೇ ಆಫಿಗೆ ಬರ್ತಾರೆ. ಪ್ಲೇ ಆಫಲ್ಲೂ ಚೆನ್ನಾಗೇ ಆಡ್ತಾರೆ, ಬಟ್ ಘಟಾನುಘಟಿಗಳಲ್ಲ ಪಟ 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 ಅಂತ ಔಟ್ ಆಗಿಬಿಡ್ತಾರೆ. ಏನಪ್ಪ ಹಿಂಗಾಗುತ್ತಲ್ಲ ಅಂತ ನಮಗೂ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಐ ಥಿಂಕ್ ವಿರಾಟ್ ಕೊಹ್ಲಿನೇ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ, ಇಷ್ಟು ವರ್ಷ ಆದರೂ ನೀವು ಇನ್ನೂ ಎಲ್ಲೂ ಟೀಮ್ ಚೇಂಜ್ ಮಾಡಿಲ್ಲ, ಯಾಕೆ ಅಂದರೆ ಲಾಯಲ್ಟಿ. ಆ್ಯಂಡ್ DK ಅವ್ರು ಹೇಳಿದ್ದಾರೆ, ಭಾಳಷ್ಟು ಜನ ಹೇಳಿದ್ದಾರೆ, ಚಹಾಲ್ ಕೂಡ ಬೇರೆ ಟೀಮ್ಗೆ ಹೋಗಿದ್ರು ಕೂಡ ಅವ್ರು ಹೇಳ್ತಾರೆ, ಏನು ವಾಟ್ ಈಸ್ ದ ಒನ್ ಗುಡ್ ಥಿಂಗ್ ಅಬೌಟ್ ಆರ್ ಸಿ ಬಿ ಅಂದಾಗ ಅವ್ರು ಹೇಳ್ತಾರೆ, ಆರ್ ಸಿ ಬಿ ಟೀಮ್ಗಿರೋಂಥ ಲಾಯಲ್ ಫ್ಯಾನ್ಸ್, ಅವ್ರಿಗಿರೋಂಥ ಬ್ಯೂಟಿಫುಲ್ ಕ್ರೇಜಿ ಫ್ಯಾನ್ಸ್ ಬೇರೆ ಯಾವ ಟೀಮ್ಗೂ ಇಲ್ಲ ಅಂತ. ದಟ್ ಈಸ್ ಟ್ರೂ. ನೋಡಿ, ನಾವು ಅಷ್ಟೇ ರೆಡ್ ಟೀ ಶರ್ಟಲ್ಲೇ ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ. ನಿನ್ನೆ ಕೂಡ ನಾನು ನಮ್ಮ ಕೀರ್ತಿ ಶಂಕರ್ಘಟ್ಟ ಎಲ್ಲ ಹೋಗಿದ್ವಿ, ಒಂದು ಓನಿ ಅನ್ನೋ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಎಲ್ಲ ಮ್ಯಾಚ್ ನೋಡಿಕೊಂಡು, ಅಲ್ಲಿ ಒಂದಷ್ಟು ಜನ ಎಲ್ಲ ಬರೀ ಕನ್ನಡಿಗರೇ ಬಂದಿರು, ಏನು ಒಂದೊಂದು ಬಾಲ್ಗೂ ಚಪ್ಪಾಳೆ ಹೊಡಿತಾ ಇದ್ದಾರೆ, ಎಲ್ಲ ಮಾಡ್ತಾರೆ. ಅಷ್ಟೆಲ್ಲ ಆದರೂ ಎಲ್ಲೋ ಒಂದು ಕಡೆ ಲಾಸ್ಟಲ್ಲಿ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಏನು ಗೊತ್ತಾ, ನಿರೀಕ್ಷೆಗಳು ಜಾಸ್ತಿ ನಮಗೆ. ಪ್ರತಿ ವರ್ಷವೂ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ, ಅದೊಂಥರ ESMD ಏನೋ ESNMD ಸಮಥಿಂಗ್ ಏನೋ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ, ECND ಅಂದ್ಕೊಂಡು ಏನೋ ಅದನ್ನೆಲ್ಲ ಹ್ಯಾಶ್ಟ್ಯಾಗ್ ಹಾಕ್ಕೊಂಡು ಮಾಡಿ 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 ಅಯ್ಯೋ ಯಾವ ಕಾಲಕ್ಕೆ ಬರುತ್ತೋ ನಮಗೆ ಆ ಕಪ್ಪು. ಬೇಜಾರಾಗ್ಬಿಟ್ಟಿದೆ. ಈ ಸಲ ಕಪ್ಪು ನಮ್ಮದೇ ಅನ್ನೋದನ್ನು ಬಿಟ್ಟೇ ಬಿಡಬೇಕಾ ಅನ್ನೋ ಥರ ಆಗೋಗಿದೆ ಇವಾಗ. ಯಾಕೆಂದರೆ ಆ ಥರ ಹೇಳೋದೇ ಬ್ಯಾಡ್ ಲಕ್ ಅನ್ನೋ ಥರ ಆಗ್ಬಿಟ್ಟಿದೆ. ಆ್ಯಂಡ್ ನಮ್ಮ ವಿರಾಟ್ ಕೊಹ್ಲಿ ಅವರು ಇರಲಾರದೆ ಸುಮ್ಮನೆ ಏನಪ್ಪ ಅದು ಹೊಸ ಅಧ್ಯಾಯ ಶುರು ಆಗಿದೆ ಅಂತ ಹೇಳಿದ್ರು. ಯಾವ ಹೊಸ ಅಧ್ಯಾಯ, ಅದು ಯಾವುದು ಅನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಎನಿವೆ, ಆರ್ ಸಿ ಬಿ ಅನ್ನೋ ತಂಡದಲ್ಲಿ ನಮ್ಮ ವುಮೆನ್ಸ್ ಟೀಮ್ ಇದೆ, ಅದು ಕಪ್ ಹೊಡೆದಾಗಿದೆ. ಮೆನ್ಸ್ ಟೀಮ್ ಇವತ್ತಲ್ಲ ನಾಳೆ ಹೊಡೆಯುತ್ತೆ, ಬಟ್ ಇಟ್ಸ್ ಓಕೆ. ಬಟ್ ಏನು ಗೊತ್ತಾ, ಇವೆಲ್ಲ ಮೈನಸ್ಸು ಅನ್ನೋದು ಒಂದು ಕಡೆ ಆದರೆ ಪ್ಲಸ್ಗಳು ಸಾಕಷ್ಟಿದೆ. ಹೈಯೆಸ್ಟ್ ಸ್ಕೋರರ್ ಇನ್ ಹಿಸ್ಟ್ರಿ ಆಫ್ IPL 8,000 ರನ್ಗಳನ್ನ ನಮ್ಮ ವಿರಾಟ್ ಕೊಹ್ಲಿ ಅವರು ಹೊಡೆದಿದ್ದಾರೆ. ಆ್ಯಂಡ್ ಆರೆಂಜ್ ಕಪ್ ನಮ್ಮ ವಿರಾಟ್ ಕೊಹ್ಲಿ ಹತ್ರ ಇದೆ. ಆ್ಯಂಡ್ ವಾಟ್ ಅ ಬ್ಯೂಟಿಫುಲ್ ಟೀಮ್. ಬಟ್ ಏನು ಗೊತ್ತಾ, ಈ ಫಾರಿನ್ ಪ್ಲೇಯರ್ಸ್ ಅಂತ ತಗೊಂಡು ಅವ್ರು ಏನು ಆಡಿದ್ರು ಅನ್ನೋ ಥರ ಒಂದೊಂದ್ಸಲಿ ಪ್ರಶ್ನೆ ಬಂದ್ಬಿಡುತ್ತೆ. ನೀವು ಏನೇ ಹೇಳಿ, ನಾನು ಪ್ಲೇಯರ್ಸ್ನ ಜಾಸ್ತಿ ದೂಷಿಸಲ್ಲ, ಯಾಕೆಂದರೆ ನಮ್ಮ ಮ್ಯಾನೇಜ್ಮೆಂಟ್ ಅದು ಏನೋ ಸಮಸ್ಯೆ ಇದೆ. ಆ ಬಿಡ್ಡಿಂಗ್ ಟೈಮಲ್ಲೇ ವಿಚಿತ್ರವಾಗಿ ತಗೋತಾರೆ. ನೋಡಿ, ಅಷ್ಟೆಲ್ಲ ಕೊಟ್ಟ ಗೀಕ್ಸ್ನೆಲ್ಲ ತಗೊಂಡ್ರು. ನಿನ್ನೆ ಅಂತೂ ನನಗೊಂಥರ ಮ್ಯಾಚ್ ಫಿಕ್ಸಿಂಗ್ ಅನ್ನೋಷ್ಟು ಬೇಜಾರಾಗೋಯ್ತು. ಮ್ಯಾಕ್ಸ್ವೆಲ್ಲು ಕ್ಯಾಚ್ ಬಿಡೋದ ಚಾನ್ಸೇ ಇಲ್ಲ. ಆ ಮನುಷ್ಯ ಕ್ಯಾಚ್ ಬಿಡ್ತಾನೆ, ಬಂದು ಔಟ್ ಆಗ್ತಾರೆ. ಆ್ಯಕ್ಚುಲಿ ನೋಡಿ, ಟ್ರೋಲ್ಗಳೆಲ್ಲ ಬಿಡ್ತಾರೆ, ಮ್ಯಾಕ್ಸ್ವೆಲ್ಲು ಸೆಂಚುರಿಯಿಂದ ಜಸ್ಟ್ 100 ರನ್ಸಿಂದ ಮಿಸ್ ಆಯ್ತಂತೆ, ಆ ಥರ ಬರ್ತೈತೆ.
ಬಟ್ ಇಟ್ಸ್ ಓಕೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗು ಅಂತ ಬಂದರೆ ಬ್ಯಾಟಿಂಗ್ ಅಫ್ಕೋರ್ಸ್ ಆರ್ಡ್ರ್ ಚೆನ್ನಾಗಿದೆ. ಅಂದರೆ ಸೆವೆಂತ್ ಮ್ಯಾನ್ವರೆಗೂ ಆಡ್ತಾರೆ. ಸ್ವಪ್ನಿಲ್ ಆಡ್ತಾರೆ, ಡಿ ಕೆ ಲಾಸ್ಟಲ್ಲಿ ಬಂದು ಅವ್ರು ಆಡ್ತಾರೆ, ಒಬ್ರಿಗಿಂತ ಒಬ್ರು ಚೆನ್ನಾಗಿ ಆಡ್ತಾರೆ. ಬಟ್ ನಿನ್ನೆ ಮೃಣಾಲ್ ಆಗಿರ್ಬೋದು, ನಮ್ಮ ಸಿರಾಜ್ ಆಗಿರ್ಬೋದು, ಎಲ್ಲರೂ ಒಂದು ರೇಂಜಿಗೆ ಮಾಡಿದ್ರು ಅಂತ ಇಟ್ಕೊಳ್ಳಿ. ಬಟ್ ನನಗೆ ನಮ್ಮಲ್ಲಿ ಅಷ್ಟಷ್ಟು ಒಳ್ಳೆ ಬೌಲರ್ಸ್ ಇದ್ದಾರೆ. ಯಾರ್ಕರ್ ಹಾಕಿ ವಿಕೆಟ್ನ ತೆಗಿಯೋಂಥ ಎಲ್ಲ ಕೆಪಾಸಿಟಿ ಇದೆ. ಸ್ಪಿನ್ ಮಾಡಿ ಬರೀ ಲೆಗ್ ಸೈಡ್ ಅವ್ರು ಸುಮ್ಮನೆ ಮುಟ್ಟಿದ್ರೆ 4 ಆಗ್ತಾರೆ, ಅಂದು ಲೆಗ್ ಸೈಡ್ ಹಾಕ್ತಾ ಇದ್ದಾರೆ. ಯಾಕೆ ಇವೆಲ್ಲ ಒಂದು ಯಾರ್ಕರ್ ಹಾಕಲ್ಲ, ನೆಟ್ಟಿಗೆ ಬಾಲ್ ಹಾಕಲ್ಲ ಅನ್ನೋದೆಲ್ಲ ಬೇಜಾರಿದೆ. ಬಟ್ ನೆಕ್ಸ್ಟ್ ಟೈಮ್ ಅದು ಮ್ಯಾನೇಜ್ಮೆಂಟ್ ಅವ್ರು ಏನೋ ಕರೆಕ್ಟಾದ ಡಿಸಿಷನ್ ತೊಗೊಂಡು ಕರೆಕ್ಟಾದ ಟೀಮ್ನ ಫಾರ್ಮ್ ಮಾಡಿ ಕರೆಕ್ಟಾಗಿ ಆಡಿಸ್ಲಿ ಅಂತ ನನ್ನ ಒಂದು ಕೋರಿಕೆ. ಬಟ್ ಏನೇ ಆಗಲಿ ರೀ, ಇವತ್ತು ನೆನ್ನೆ ನಾಳೆ ಮುಂದೆ ಹಿಂದೆ ಏನೇ ಆಗಲಿ ನಾವಂತೂ ಟ್ರೂ RCB ಫ್ಯಾನ್ಸ್. ಸೊ ನಮ್ಮ ಸಪೋರ್ಟ್ ಯಾವತ್ತಿದ್ರೂ RCBಗೆ ಇದ್ದೇ ಇರುತ್ತೆ. ಬಿಕಾಸ್ ವಿ ಆರ್ ಟ್ರೂ RCBಯನ್ಸ್, ಬ್ಲಡ್, ರೆಡ್ ಬ್ಲಡ್ ನಮ್ಮದು. ಸೊ ಹಾಗಾಗಿ ಚೆನ್ನಾಗಿ ಆಡಲಿ. ಆ್ಯಂಡ್ ನಮ್ಮ ವಿರಾಟ್ ಕೊಹ್ಲಿ ಅವರು ಸಿಂಗಲ್ ಮ್ಯಾನ್ ಆರ್ಮಿಯಾಗಿ ಪಾಪ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಅವ್ರಿಗೆ ಇನ್ನೊಂದಷ್ಟು ಒಳ್ಳೆ ಟೀಮ್ ಸಿಕ್ಕಲಿ, ಒಳ್ಳೆ ಸಪೋರ್ಟ್ ಸಿಕ್ಕಲಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಆದರೂ ನಮ್ಮ ಬಿಡ್ಡಿಂಗಲ್ಲಿ RCB ಅವರು ಒಂದಷ್ಟು ಒಳ್ಳೆ ಬೌಲರ್ಸ್ಗಳನ್ನ, ಫೀಲ್ಡರ್ಸ್ನ ಎಲ್ಲರನ್ನೂ ಹಾಕ್ಕೊಳ್ಳಿ. ಬ್ಯಾಟಿಂಗ್ ಅಂತ ಬಂದರೆ ಚೆನ್ನಾಗೇ ಇದೆ. ನಮ್ಮ ಬ್ಯಾಟಿಂಗ್ ಏನು ಸಾಕಾದಾಗೇ ಇದೆ. ಸೆವೆಂತ್ ಮ್ಯಾನ್ವರೆಗೂ ಆ್ಯಕ್ಚುಲಿ RRಲ್ಲಿ ಬರೀ 6 ಜನ ಆಡೋರಿದ್ರು. ಸೊ ನಮ್ಮಲ್ಲಿ ಎಷ್ಟು 7 ಜನ ಆಡ್ತಾರೆ, 8 ಜನನೂ ಆಡ್ತಾರೆ ಬಿಟ್ಟರೆ. ಆದರೂ ನಮ್ಮಲ್ಲಿ ಸೋತಿದೆ ಅಂದರೆ ಎಲ್ಲೋ ಏನೋ ಎಡವಟ್ಟಾಗಿದೆ. ಇದೆಲ್ಲ ಮಿಸ್ಟೇಕ್ಸ್ಗಳನ್ನ ಅವರು ಕರೆಕ್ಟಾಗಿ ಅನಲೈಸ್ ಮಾಡಿ ಆದಷ್ಟು ಬೇಗ ಮುಂದಿನ ವರ್ಷ ಕಪ್ ನಮ್ಮದೇ ಅಂತ ಹೇಳೋಕ್ಕೆ ಭಯ ಆಗುತ್ತೆ. ಬೇರೆ ಏನಾದರೂ ಒಂದು ಸ್ಲೋಗನ್, ಆ್ಯಕ್ಚುಲಿ ಈ ಸಲ ಕಪ್ ನಮ್ಮದೇ ಬಿಟ್ಬಿಡೋಣ, ಈ ಸಲ ಕಪ್ ನಮ್ಮದೇ ಬಿಟ್ಟು ಬೇರೆ ಏನು ಹೇಳ್ಬೋದು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಸೊ ಮುಂದಿನ ಸಲ ದಯವಿಟ್ಟು ಕಪ್ ನಮ್ದಾಗಲಿ ಅನ್ನೋ ಆಸೆಯಿಂದ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಜೈ RCB, ಲವ್ ಯು RCB ಫ್ಯಾನ್ಸ್. ಮಾಡ್ರಪ್ಪ ಕಮೆಂಟು ಮಾಡಿ. Beat Plus Karnataka.